ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಕು ಇರಿದಂತಹ 4 ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಶಿವಯ್ಯ ಪೂಜಾರಿ, ನಿತೇಶ್ ಬಡಿಗೇರ ಎಂಬುವರಿಂದ ಹಲ್ಲೆಯಾಗಿತ್ತು. ಘಟನೆ ನಡೆದ 24 ಗಂಟೆಯ ಒಳಗಾಗಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯಿಂದಷ್ಟೇ ಈಗ ಹಲ್ಲೆಗೆ ನಿಖರ ಕಾರಣ ಏನು ಅನ್ನೋದು ಪತ್ತೆಯಾಗಬೇಕಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸಿ ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ. 24 ಗಂಟೆಯ ಒಳಗಾಗಿ ಆರೋಪಿಗಳನ್ನ ಸೆರೆ ಹಿಡಿದಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಘಟನೆ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರ ಕಾರು ಚಾಲಕ ಇವರಿಗೆ ಏಕಾಏಕಿ ಕಾರಿನಲ್ಲಿ ಇಳಿತಿದ್ದ ಹಾಗೆ ಬೈಕ್ನಲ್ಲಿ ಬಂದಂತಹ 2 ಯುವಕರು ಚಾಕುವಿನಿಂದ 4 ಕಡೆಗಳಲ್ಲಿ ಗಾಯಗೊಳಿಸಿ ಎಸ್ಕೇಪ್ ಸಹ ಆಗಿದ್ರು. ಅದಾದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇದರ ಬೆನ್ನಲ್ಲೇ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ. ನಿನ್ನೆ ಬೆಳಗಾವಿಯ ಕ್ಲಬ್ ರೋಡಲ್ಲಿ ಬಸವಂತ ಕಡೋಲ್ಕರ್ ಇವರಿಗೆ ಇಬ್ಬರು ಆರೋಪಿ ಶಿವಯ್ಯ ಪೂಜಾರಿ ಮತ್ತು ಮಿತೇಶ್ ಬಡಿಗೇರ್ ಇವರು ಚಾಕುವಿಂದ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಅಲ್ಲಿ ಇರೋದು ಜನ ಇವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅವರ ಗೆಳೆಯ ಮದನ್ ಈ ನಮ್ಮ ಕ್ಯಾಂಪ್ ಪೊಲೀಸ್ ಸ್ಟೇಷನಲ್ಲಿ ದೂರು ನೀಡಿದ್ದಾರೆ. ಅದರ ಆಧಾರದ ಮೇಲೆ FIR ದಾಖಲು ಮಾಡಲಾಗಿದೆ. FIRನಲ್ಲಿ 4 ಆರೋಪಿದು ಹೆಸರು ನೀಡಲಾಗಿದೆ. ಈ ಶಿವಯ್ಯ, ಮಿತೇಶ್, ಮೋನಪ್ಪ ಪಾಟೀಲ್ ಮತ್ತು ಸಂಪತ್ ಕಡೋಲ್ಕರ್. ಈ 4 ಆರೋಪಿಗಳಲ್ಲಿ ಎಲ್ಲ 4 ಈಗ ಪೊಲೀಸರು ಸಿಕ್ಯೂರ್ ಮಾಡಿದ್ದಾರೆ. ಮಿತೇಶ್ ಬಡಿಗೇರ್ ಇವನು ಅಟ್ಯಾಕ್ ಮಾಡುವಾಗ ಇವನಿಗೇನೆ ಆ ಚಾಕುವಿಂದ ಗಾಯ ಆಗಿದೆ. ಅವನು ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದಾನೆ. ನಮ್ಮ ಪೊಲೀಸ್ ಗಾರ್ಡಲ್ಲಿ ಪ್ರೆಸೆಂಟ್ ಇದ್ದಾರೆ. ಘಟನೆ ಆಗಿದ್ದ 24 ಗಂಟೆ ಒಳಗಡೆನೆ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಆನಂದ್, ACP ಕಡೆ ಬಾಜಾರ್ ಶ್ರೀ ಶೇಖರಪ್ಪ, ACP ಗಂಗಾಧರ್ ಮತ್ತು ಅವರ ಕ್ರೈಮ್ ತಂಡ ಈ 4 ಆರೋಪಿಗೆ ಸಿಕ್ಯೂರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನಲ್ಲಿ ಇದು ಒಂದು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಈಗ ನಾವು ಈ ಆರೋಪಿಗಳಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವ್ರ ಪೊಲೀಸ್ ಕಸ್ಟಡಿ ತಗೊಳ್ತೀವಿ.